ನಲ್ಲೇ ಯಾಕೆ ನಿಮ್ಮ ಮೊಮ್ಮಕ್ಳು ಯಾರು ತಂದು ಕೊಡಲ್ವಾ? ಯಾರು ಸ್ಪೆಕ್ಸ್ ಬಿಟ್ಬಿಟ್ಟು ಹೋಗೋರೆ ನೋಡಿ ಹೆಂಗ್ ಕಾಣ್ತದೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಸುಮಾರು ಜನ ಕೇಳ್ತಾ ಇದ್ದೀರಾ ಚಾಲೆಂಜಸ್ ವ್ಲಾಗ್ಸ್ ಎಲ್ಲ ಮಾಡಿ, ಡಿಫ್ರೆಂಟ್ ವ್ಲಾಗ್ಸ್ ಮಾಡಿ ಅಂತ. ನಾವು ಪ್ಲಾನ್ ಮಾಡ್ತಾ ಇದೀವಿ. ಇವಾಗೆಲ್ಲ ಮದ್ವೆ ಮುಗಿಸ್ಕೊಂಡು ಸ್ವಲ್ಪ ಸುಧಾರಿಸ್ಕೊತಾ ಇದೀವಿ. ಸೊ ನೆಕ್ಸ್ಟ್ ಡಿಫ್ರೆಂಟ್ ವ್ಲಾಗ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಹಾಗೆ ನಮ್ಮ ಓಲೋ ಗಾಡಿನ ಓಡಿಸಿ ಗೈಸ್ ಇಷ್ಟ ದಿನ ಆಯ್ತಣ್ಣ? ಒಂದ್ ತಿಂಗಳಾಯ್ತು. ಸಂಗೀತ್ ಸ್ಟಾರ್ಟ್ ಆಗಕ್ಕೂ ಮುಂಚೆಯಿಂದ ಓಡಿಸಿಲ್ಲ. 23ಗೆ ಸಂಗೀತ್ ಇತ್ತು ಗೈಸ್, ಅಕ್ಟೋಬರ್ 23. ಆ ಅಕ್ಟೋಬರ್ 23 ನಮ್ಮ ಗುಂಡಾ ಚಂಪು ಇಲ್ದಿರೋ ಕಾರಣ, ಮನೇಲಿ ಯಾರು ಇಲ್ದಿರೋ ಕಾರಣ, ನನ್ನ ಓಲೋ ಚಾರ್ಜರ್ದು ಏನೋ ವೈರ್ ಇದೆಯಲ್ಲ, ನಮ್ಮ ಮುತ್ತಣ್ಣ ಅವರು ನಮ್ಮ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ, ಓಲೋ ಚಾರ್ಜರ್ ವೈರ್ ಇದೆಯಲ್ಲ ಅದನ್ನ ಇಲ್ಲಿ ಕಡ್ದು ಹಾಕಿ ಈ ತರ ಆಗಿದೆ. ಸೊ ಇವಾಗ ಯಾವ್ದೋ ಬೇರೆದು ತಗೊಬಂದಿದ್ದಾರೆ ಮುತ್ತಣ್ಣ ಚಾರ್ಜ್ ಹಾಕಕ್ಕೆ. ಇವಾಗ ಹೊಸದು ತಗೋಬೇಕು ಗೈಸ್. ಹೊಸದ್ ತಗೊಳಕ್ಕೆ 16,000 ಒಂದ್ ಹೊಸ ಚಾರ್ಜರ್ ವೈರ್ ತಗೊಳಕ್ಕೆ ಹೊಟ್ಟೆ ಉರಿತೈತೆ. ನಮ್ ಗುಂಡ ಚಂಪು ಇಲ್ದಿರೋ ಕಾರಣ ಹಿಂಗಾಗಿರೋದು. ಇವ್ರು ಇಲ್ದೆ 16,000 ರೂಪಾಯಿ ನೀವೇ ಕೊಡ್ಬೇಕು. ಇವಾಗ ಕೊಡ್ರಿ ಇಬ್ರುವೆ ಸೇರ್ಕೊಂಡು. ಅಣ್ಣ ಈಚೆ ಹೋಗೋಣ ಅಂತ ಹೇಳಿದಾನೆ. ಸಂಜೆ ನೋಡೋಣ ಏನಾಗುತ್ತೆ, ಹೋಗ್ತೀವೋ ಇಲ್ವೋ ಅಂತ 50-50 ಇದೆ. ಸೊ ಇವಾಗ ಒಂದು ವಿಡಿಯೋ ಶೂಟ್ ಮಾಡ್ಬೇಕು, ಹಾಗಾಗಿ ರೆಡಿ ಆಗ್ಬೇಕು. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. UV exposure ಇಲ್ಲ ಅಂತಂದ್ರೆ oxidative stress damages skins, hyaluronic acid levels which leads to dull and dehydrated skin. So best product ಅನ್ನ ಯೂಸ್ ಮಾಡಲೇಬೇಕು to nourish our skin and boost moisturizers to replump skin. So today I am introducing Himalaya Natural Glow ರೋಸ್ ಫೇಸ್ ಸಿರಮ್. ಇದರಲ್ಲಿ 5% ನಿಯಾಸಿನಮೈಡ್ ಇದೆ, ಅಷ್ಟೆಲ್ಲ 5% ರೋಸ್ ಎಕ್ಸ್ಟ್ರಾಕ್ಟ್ ಇದೆ ಟು ಗೆಟ್ ಬೆಸ್ಟ್ ಆಫ್ ನೇಚರ್ ಅಂಡ್ ಸೈನ್ಸ್. ಅಂಡ್ ಇದು ನನ್ನ ಸ್ಕಿನ್ಸ್ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಟು ಬೂಸ್ಟ್ ಯುವರ್ ಸ್ಕಿನ್ಸ್ ನ್ಯಾಚುರಲ್ ಗ್ಲೋ ಇನ್ ಜಸ್ಟ್ 1 ವೀಕ್. ಅಂಡ್ ಇದರ ಲೈಟ್ ವೇಟ್ ಟೆಕ್ಸ್ಚರ್ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂಡ್ ಕ್ವಿಕ್ಲಿ ಅಬ್ಸರ್ವ್ಸ್ ಇನ್ ಟು ಯುವರ್ ಸ್ಕಿನ್ ಅಂಡ್ ಗಿವ್ಸ್ ವಿಸಿಬಲಿ ಪ್ಲಂಪರ್, ಸಾಫ್ಟರ್, ಸ್ಮೂತರ್ ಅಂಡ್ ವಿಸಿಬಲಿ ಬ್ರೈಟರ್ ಸ್ಕಿನ್ ಇನ್ ಜಸ್ಟ್ 1 ವೀಕ್. ಇಟ್ ಹ್ಯಾಸ್ ಬೆಸ್ಟ್ ಆಫ್ ಸೈನ್ಸ್ ನಿಯಾಸಿನಮೈಡ್ ಅಂಡ್ ದ ನೇಚರ್ ರೋಸ್ ಎಕ್ಸ್ಟ್ರಾಕ್ಟ್. ಹಾಗೆ ಇದನ್ನ 2 to 3 ಡ್ರಾಪ್ಸ್ ಅಪ್ಲೈ ಮಾಡಿದ್ರೆ ಸಾಕು. ಅಂಡ್ ದಿಸ್ ಪ್ರಾಡಕ್ಟ್ ಈಸ್ ಅವೈಲೇಬಲ್ ಆನ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಾಸ್ ವೆಬ್ಸೈಟ್ ಅಂಡ್ ಆ್ಯಪ್. ಅಂಡ್ ಯು ಕ್ಯಾನ್ ಗೆಟ್ 20% ಆಫ್ ಇಫ್ ಯು ಗೋ ಪರ್ಚೇಸ್ ದ ಪ್ರಾಡಕ್ಟ್ ಟುಡೇ. ಲಿಂಕ್ಸ್ ಆರ್ ಗಿವನ್ ಇನ್ ದ ಬಿಲೋ. ಗೈಸ್, ನಾನು ಎಕ್ಸಿಬಿಷನ್ಗೆ ಹೋಗಿದ್ದೆ. ಗಿಫ್ಟ್ ತಂದಿದೆ ಮದುಗೆ, ಒಂದು ಚಿಕ್ಕ ಗಿಫ್ಟ್. ನಾನು ಕೊಡಕ್ಕೆ ಮುಂಚೆ ಇತ್ತು, ಸುಮ್ಮನೆ ನಾವು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹಿಂಗ್ ನೋಡಿದೆ ಏನಿದು ಕವರ್, ಏನೋ ಮೆಡಿಸನ್ ಅಂತ ಅನ್ನೋ ತರ ಅನಿಸ್ತು. ಅದಕ್ಕೆ ತೆಗ್ದೆ ಇಷ್ಟು, ಅದಕ್ಕೆ ನಿಂಗೆ ಗಿಫ್ಟ್ ಅಂತ ಅಂದು. ಸೊ ನೋಡೋಣ ಏನಿದೆ ಅಂತ ಏನಿಲ್ಲ, ಸುಮ್ನೆ ಶಾಪಿಂಗ್ ಸುಮ್ನೆ ನೋಡ್ದೆ ಮದುಗೆ ಅಂತ ಎತ್ಕೊಂಡೆ. ಇದೆಲ್ಲ ನಂಗೆ ಕೆಲವೊಂದಾ ಯಾರಿರೋದೇ 2-3. ಹೌದಾ? 2 ನಿಂಗೆ. ಹೌದಾ? ಸರಿ, ಇಲ್ಲ 3 ನಿಂಗೆ. ವಾವ್ ಗೈಸ್, ಒಂದೇ ಅದು. ನೀನು ಕಾಫಿ ಕುಡಿತಾ ಇಲ್ಲಿ ಬಿಸ್ಕೆಟ್ ಏನಾದ್ರು ಇಟ್ಕೊಂಡು ತಿಂದ್ರಿ ಅಂತ. ಓಕೆ, ಥ್ಯಾಂಕ್ ಯು. ಓಕೆ, ಇದು ಒಂದು ಗಿಫ್ಟ್ ನನ್ಗ. ಇದು ನನ್ಗೇನೆ. ಮೊನ್ನೆ ಸೌತೆಕಾಯಿ ಹೊರೆಯೋದಿಲ್ಲ ಅಂತಿದ್ಲು, ಅದಕ್ಕೆ ತಗೊಂಡೆ. ಇದು ನನ್ಗೆ. ದುಡ್ಡು ಕಾಣಿಸುತ್ತೆ ತೋರಿಸ್ಬೇಡ. ಎಕ್ಸಿಬಿಷನ್ ಅಲ್ಲಿ ಜಾಸ್ತಿ ಇಟ್ಟಿರ್ತಾರ. ಮಿರರ್ ಬೇಕಾದ್ರೆ ಏನಾದ್ರು ಇತ್ತಲ್ವ? ನನ್ನ ಹತ್ರ ಐತೆ. ನನ್ಗ ಓಕೆ, ಇಷ್ಟೇನ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದೆ. ಒಂದ್ಸಲ ಲಾಸ್ಟ್ ಯಾವಾಗ ಒಂದ್ಸಲ ಚಾಲೆಂಜ್ ಮಾಡಿದ್ರಲ್ಲ, ಚೆನ್ನಾಗಿತ್ತಲ್ಲ ಅದು. ನಾನು ಅಡ್ಗೆದೇನೇನೋ ಏನೇನೋ ಕಪ್ಗಳಿರ್ತವೆ ಮಾಡ್ಬೇಕಾದ್ರೆ ಹೇಳಿ. ಎಕ್ಸಿಬಿಷನ್ ಇನ್ನೂ ಇದೆ, ನನ್ನ ಕರ್ಕೊ ಹೋಗಿಲ್ಲ, ಬಿಟ್ಟು ಹೋಗೋಳೆ. ನಾನು ನೋಡಿಲ್ಲ, ಈ ಸಲ ಚೆನ್ನಾಗಿದೆ ಅಂತಿದ್ರು ನಿಕ್ಕಿ. ಚೆನ್ನಾಗಿತ್ತಾ? ಲಾಸ್ಟ್ ಇಯರ್ 2 years ಗಿಂತ ಈ ವರ್ಷ ಚೆನ್ನಾಗಿದೆ ಅಂತ ಹೋಗೋಣ ಅಂತಿದ್ರು. ಏನಾರ ಚಾಲೆಂಜ್ ಮಾಡ್ಬೇಕು ಮತ್ತೆ ನಾನು ನಿಶಾ ಅಂದ್ರೆ ಹೇಳಿ ಗೈಸ್, ಮಾಡ್ತೀವಿ. ಬನ್ನಿ ರೀ. ನಾನು
ಅಡ್ಗೆ ಐಟಮ್ಸ್ ತಗೊಳ್ಳೋಣ ಅನ್ಕೊಂಡೆ, ಬೇಡ ಮದುವೆ ಬಂದಾಗ ಅವಳೆಲ್ಲ ಏನೇನ್ ಬೇಕು ಎತ್ಕೊತಾಳೆ ಅಂದ್ಬಿಟ್ಟು ಸುಮ್ಮನೆ ಹೋಗೋಣ ಎಕ್ಸಿಬಿಷನ್ಗೆ ನೆಕ್ಸ್ಟ್. ಓಕೆ, ಇವಾಗ ನಾನು ಮಧು ಸೇರ್ಕೊಂಡು ಅಜ್ಜಿಗೆ ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ವಿನೋದ್ ಗರ್ಲ್ ಫ್ರೆಂಡ್ ಮಾತಾಡ್ತಾ ಇರೋ ಥರ. ವಿನೋದು ಮಡಿಕೇರಿಲಿದ್ದಾನೆ ಅಂತ ಅಜ್ಜಿ ಅನ್ಕೊಂಡಿದ್ದಾರೆ. ಯಾಕೆ ನಿಮ್ಮ ಮೊಮ್ಮಕ್ಳು ಯಾರು ತಂದು ಕೊಡಲ್ವಾ? ಅವತ್ತು ಫೋನ್ ಎತ್ತಿದ್ದೆ, ನಿಮ್ಗೆ ಎತ್ಬಿಟ್ಟು ಮಾತಾಡಿದ್ರಿ ಅಲ್ವಾ? ಅವನೇ ನನ್ನ ಮೊಮ್ಮಕ್ಕಳು ಅಂತ ಕೇಳ್ತೀಯ? ಹೌದಾ? ಮನೇಲಿದ್ದಾಗ ಅವನು ಮೊಮ್ಮಗನೇ. ಯಾವ ಟ್ಯಾಬ್ಲೆಟ್ ಬೇಕಿತ್ತೇಳಿ? ನಾನು ಹೆಂಗ್ ನೋಡ್ಕೊತೀನಿ ಕೇಳೋವನ. ಹೌದಾ? ಅದೇ ಹೇಳ್ತಾ ಇರ್ತಾರೆ ನೀ ಅಜ್ಜಿ ತುಂಬಾ ಒಳ್ಳೆಯವರು, ಪಾಪ ಅಜ್ಜಿ ಸ್ವಲ್ಪ ಹುಷಾರಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಯಾವ್ದು ಬೇಕಿತ್ತು ಹೇಳಿ ಟ್ಯಾಬ್ಲೆಟ್? ಅವನಿಗೆ ಗೊತ್ತು, ವಿನೋದನ್ಗೆ. ಹೌದಾ? ಮಡಿಕೇರಿಯಿಂದ ಇವಾಗ ಕಳಿಸ್ಕೊಡೋದು, ಎಲ್ಲಿ ಮಾಡ್ಕೊಬೇಡ. ಏನಕ್ಕೆ? ಅಲ್ಲ, ಅಜ್ಜಿ ಫೋನಲ್ಲಿ ಮಾತಾಡೋದು ಅಂತ. ಇಲ್ಲಪ್ಪ, ಏನಕ್ಕೆ? ನೀವು ನಮ್ಮ ಅಜ್ಜಿ ಥರನೇ ಅಲ್ವಾ? ಹಂಗೆಲ್ಲ ಯಾಕೆ ನಿಮ್ಮ ಮೊಮ್ಮಕ್ಕಳು ಬಂದ್ಬಿಟ್ಟೆ ಅಂತ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ನನ್ನ ಮೊಮ್ಮಕ್ಕಳು ನಾವು ಎಲ್ಲ ಗೊತ್ತಾ? ಮನೆ ಮಗನ ನೀವು ಹೆಚ್ಚಾಗಿ ನೋಡ್ಕೊತೀವಿ. ಇದು ನಿಮ್ಮ ಹೆಸರು ಭೂಸಮ್ಮ? ಭೂಸಮ್ಮ ಲಕ್ಷ್ಮಮ್ಮ ಸುಮ್ಮನೆ ಹುಡುಗ್ರ. ಹಲೋ ಹೌದಾ? ಹಲೋ ಹಲೋ, ಹೌದಾ? ಇವ್ರು ಏನೋ ಹಂಗಂತಿದ್ರ ಆ ಅಜ್ಜಿನ. ನಮ್ಮ ಮಕ್ಕಳ ಅಲ್ಲಿದ್ದಾನೆ ಇನ್ನೋದ. ಇಲ್ಲಿದ್ದಾನೆ, ಕೊಡ್ತೇನೆ. ಅಜ್ಜಿ ಹೆಸರು ಬೂಸ್ ಮುದ್ದೆ. ಕೊಟ್ಟೆ, ಇಲ್ಲಿ ಬಂದ್ರು. ತಿಂಡಿ ಆಯ್ತಾ? ಆಯ್ತು. ಹಲೋ ಹಲೋ ಹಾಜಿ ಹೇಳಿ. ಏನು ಮಡಿಕೇರಿಗೆ ಹೊಟ್ಟೋಗಿದ್ಯೆ? ಹಾಜಿ ಹಂಗೆ ಬಂದೆ ಬೆಳಿಗ್ಗೆ. ಮಾತ್ರೆ ಕೊಟ್ಟೆ? ಮಾತ್ರೆ ತಗೊಬರ್ತೀನಿ ಅಜ್ಜಿ, ಬರ್ತೀನಿ ಮಧ್ಯಾಹ್ನ. ಹಂಗೆ ನಾವು ಮಧ್ಯಾಹ್ನನೇ ಕಳ್ಸಲ್ಲ ಅಜ್ಜಿ, ಬಿಟ್ಟಿರಕ್ಕಾಗಲ್ಲ ಅವನ್ನ. ಮಧ್ಯಾಹ್ನ ಕಳ್ಸಲ್ಲ ಬೇಡ ಮಡಿಕೋ. ಅಜ್ಜಿ. 1 ತಿಂಗಳು ಬಿಟ್ಟು ಕಳಿಸ್ತೀನಿ. 1 ತಿಂಗಳಿಲ್ದೆ 6 ತಿಂಗಳು ಮಡಿಕೋ. ಏನಜ್ಜೆ ಬೂಸಿ? ಬೂಸು, ಏನ್ ನಿಂದು? ಏನ್ ಬಾರಿ ಡಬಲ್ ಮಾತಾಡ್ತಾ ಇದ್ದೀರಾ? ಡಬಲ್ ಮಾತಾಡೋದು. ಯಾರಂತ ಗೊತ್ತಾಯ್ತಾ? ಮಡ್ಗು ಇನ್ನೊಂದು ಫೋನ್ ನಿಂತ ಹಾಕಿದ್ದದು. ಯಾರ್ದು? ಇನ್ನೊಂದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಇವಾಗ ಒಂದು ವಿಡಿಯೋ ಮಾಡಬೇಕಿತ್ತು, ಹಂಗಾಗಿ ಮತ್ತೆ ಸ್ಯಾರಿ ಹಾಕೊಂಡು ಬಂದಿದ್ದೆ. ಇವಾಗ ಒಂದು ಪಾರ್ಸಲ್ ಬಂದಿದೆ ಅಮೆಝಾನ್ದು. ಏನು ಗೊತ್ತಿಲ್ಲ ನನಗೂ. ಕೆಲವೊಂದಷ್ಟು ಆರ್ಡ್ರ್ ಮಾಡಿದ್ದೆ ಗೈಸ್ ಮನೆಗೆ, ಮತ್ತು ನಮ್ಮ ರೂಮ್ಗೆ ಸ್ವಲ್ಪ ಅವಶ್ಯಕತೆ, ನೆಸೆಸರಿ ಎಸೆನ್ಷಿಯಲ್ಸ್ ಏನೇನು ಬೇಕಿತ್ತು ಅದೆಲ್ಲ. ಏನೊಂದ್ಸ ಈ ಬಟ್ಟೆಗಳು ನಮ್ಮದು ಸಂಗಿದ್ದು ನೋಡಿ ಎಲ್ಲ ಹೆಂಗಿಟ್ಟಿದ್ದೀವಿ. ಸೊ ನನಗೆ ಬೇಜಾರಾಗ್ತಿರೋದು ಏನಂದರೆ ಮತ್ತೆ ಯಾವಾಗ ಹಾಕೊಳ್ಳೋದು ಇದನ್ನ ಅಂತ. ಅದಕ್ಕೆ ಇದನ್ನ ನಾನು ಯಾವ್ದಾದ್ರು ಸ್ವಲ್ಪ ದಿನ ಬಿಟ್ಟು ಯಾವ್ದಾದ್ರು ಇವೆಂಟ್ಸ್ಗೆ, ಚೆನ್ನಾಗಿರೋ ಇವೆಂಟ್ಸ್ಗೆ ಹಾಕೊಳ್ಳೋಣ ಅಂತ. ಇದು ನೀನು ಹಾಕೊಳಕ್ಕಾಗಲ್ಲ. ನಂಗೆ ಬೇಡ, ನೀನು ಹಾಕೋ, ನನಗೇನು ಬೇಡ. ಟೈಟು ನನಗೆ ಅದು ಚೆನ್ನಾಗಿದೆ ಗೈಸ್ ಇದಂತೂ. ವಾವ್ ವಾವ್. ಈ ಥರ ಕಾಸ್ಟ್ಯೂಮ್ಸ್ ಬೇಕು ಅಂತಂದರೆ ದೇವಂಶ್ ಬೋಟೆಕ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವೆಲ್ಲ. ಅಷ್ಟೇ, ಇದರಲ್ಲಿ ಏನಿದೆ ಗೊತ್ತಾ? ಓ ಗುರು, ಈ ಬಾಕ್ಸ್ ಒಳಗೆ ಒಂದು ಬಾಕ್ಸ್ ಒಳಗೆ ಎಲ್ಲ ಬಾಕ್ಸ್ನ ಓಪನ್ ಮಾಡಿಬಿಡಿ, ಆಮೇಲೆ ತೋರಿಸ್ತೀನಿ. ಪ್ಲಾಂಟ್ಸ್. ಓಕೆ, ತೋರಿಸಿ. ಪ್ಲಾಂಟ್ಸ್ ಮಾತ್ರ ಬಿಡ್ಬೇಡ ನೀನು. ಯಾವುದು ಜಾತ್ರೆ ಇಲ್ಲ ಅಲ್ವಾ? ಏನ ಆಯ್ತು ಗೈಸ್, ತಗೋ, ತೋರ್ಸು. ಕಾಣಿಸ್ತಿಲ್ಲ ಕಿಂದಂಗೆ. ತಗೊಳ್ಳಿ ತಗೊಳ್ಳಿ. ಯಾವುದು ಜಾತ್ರೆ ಇಲ್ಲ? ನೋಡಿ ಹೆಂಗೆ ಕಾಣ್ತಾ ಇದೆ. ಅದು ನಾನೇ ಹಾಕಿರೋದು, ಇದು ನಾನೇ ಹಾಕಿರೋದು. ಹೆಂಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ ಗೈಸ್. ಇವಾಗ ಗೈಸ್ ಫೋಟೋ ಮಾಡ್ಸಿದ್ದೀವಿ. ಇದು ಒಂದು ದಾರದ, ಒಂದು ರಿಸೆಪ್ಷನ್ದು, ಒಂದು ಬಿಗ್ ರೂಟದ್ದು. ಇದು 4 ಜನ ಇರೋದು ಹಾಕ್ಸಿದ್ದೀನಿ. ಇದು ಒಂದು ರಿಪೀಟೆಡ್ ತಂದವ್ರೆ, ಪರವಾಗಿಲ್ಲ ಬಂತಣ್ಣ. ಅದಕ್ಕೆ ಹಾಕ್ಬಿಟ್ಟು ಹೇಗಿರುತ್ತೆ ಅಂತ ತೋರಿಸ್ತೀವಿ.
ನೋಡೋಣ ಹೆಂಗ್ ಬರುತ್ತೆ. ಬಟ್ ಚೆನ್ನಾಗಿದೆ ಕ್ವಾಲಿಟಿ ಶಿಫ್ಟ್. ನಾವಿವಾಗ ನಮ್ಮ ಚಂಪು ಗುಂಡನ್ ಸೇರಿಸ್ಕೊಳ್ಳಲ್ಲ, ಚಂಪುಗಷ್ಟೇ ಏನು ಡೆಂಟಲ್ ಡ್ರಾಪ್ಸ್ ಅಂದರೆ ಅಲ್ಲೆಲ್ಲ ಎಲ್ಲೋ ಕಲರ್ ಆಗಿರುತ್ತೆ, ಬಾಯ್ ಸ್ಮೆಲ್ ಬರುತ್ತೆ ಅಲ್ವಾ, ಹಾಗಾಗಿ ಸೊ ಬ್ರಷ್ ತಗೊಂಡ್ರೆ ಇವ್ರು ಉಜ್ಜಿಸ್ಕೊಳ್ಳಲ್ಲ ಅಂತ ಗೊತ್ತಾಯ್ತು. ಅಲ್ಲಿ ಅವತ್ತು ಇವ್ರಿಗೆ ಶಾಪಿಂಗ್ ಮಾಡಕ್ ಹೋಗಿದ್ವಲ್ಲ, ಬೇಡ್ವಾ, ಆಗ ತಗೊಂಡ್ವಿ. 7 ಡ್ರಾಪ್ಸ್ ಹಾಕ್ಸ್ಬೇಕಂತ. ಯಾಕಪ್ಪ ಹಂಗೆ ಇಷ್ಟ ಬಾಯ್ ಸ್ಮೆಲ್ ಬರ್ಬೇಕಾ ನಿಮ್ದು? ನಾವು ತಡ್ಕೋಬೇಕಲ್ಲ ಹೇಳಿ ಸ್ವಲ್ಪ. ಆದ್ರೂ ಅದೇನ್ ತಿಂದ್ರು ಏನ್ ಬಿಟ್ರು ಅಷ್ಟು ಸ್ಮೆಲ್ ಬರಲ್ಲ. ಅದೇ ನಮ್ದು 1 ದಿನ 2 ದಿನ ಅಲ್ಲೂಜ್ಲಿಲ್ಲ ಅಂದ್ರೆ ಹೆಂಗ್ ಸ್ಮೆಲ್ ಬರ್ತದೆ? ನಮ್ದು ಅನ್ಬೇಡ, ನಂದು ಅನು. ಓ ಇವ್ಳದ್ ಬರಲ್ಲ ನೋಡಿ ಗೈಸ್, ಇವಳು ಅಂದ್ಲು ಇವ್ರದ್ದು ಕುಡಿತವನೆ, ಅದ್ ಬತ್ತಾನೆ ಇಲ್ಲ. ಬಾಯಿ ಕ್ಲೀನ್ ಆಗ್ಬೇಕು, ಮೂಗಲ್ಲ. ಏ ಬಾಯಿನ ಹಂಗಿಡ್ಕೋ. ಕೆಂಪು ಕುಡ್ಕೋತಾನೆ, ಅವ್ನು ಹಿಡ್ಕೊ ಹಂಗೆ. ಗುಡ್ ಬಾಯ್ ಚಂಪಪ್ಪ, ಟೇಸ್ಟ್ ಆಗಿರ್ಬೇಕು. ಹೌದಾ? ಗಮ್ಮತ್ತೈತೆ, ಕುಡ್ಕೋ. ಅನ್ನ ಟೀ ಮಾಡಿದ್ದಾರೆ. ಯಾರ್ಯಾರಿಗೆ ಅಣ್ಣ ಮತಣ್ಣ? ಗುಡ್ ಅಣ್ಣ ಬಾಯಿಗೆ ಗುಂಡು ಹಿಡ್ಕೊ. ಅದೊಂದು ಸ್ಟೆಪ್ ನೀಟಾಗಿ ಮಾಡ್ಬಿಡು. ಮನಸ್ಸಿಲಾಯೋ ನಲ್ಲೆ ನಲ್ಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಹೇಳ್ಕೊಡ್ತಾವಳೆ. ನಾನು ಆಕ್ಚುಲಿ ಏನ್ ಗೊತ್ತಾ, ಸಂಗೀತದಲ್ಲಿ ಒಂದ್ ಮಾಡು ಅಂತ ಹೇಳಿದ್ದೆ ಅವನ್ಗೆ, ರೀಲ್ಸ್ ಕಳ್ಸಿದೆ. ಯಾವ್ದು ಹೇಳೋಣ? ಇದು ಯೋ ಮೈ ಡಾರ್ಲಿಂಗ್, ಅದ್ ಮಾಡು ಅಂದಿದ್ದೆ. ಮಾಡ್ತೀನಿ ಅಂತ ಒಪ್ಕೊಂಡಿದ್ದ. ನಾನು ಆ ಬಿಸಿಲಿ ಮರ್ತು ಬಿಟ್ಟೆ. ಅವನ್ನ ಕೇಳ್ದೆ, ನಾನೇ ಅವನ ಕೈಲಿ ಸರ್ಪ್ರೈಸ್ ಕೊಡ್ಸೋಣ ನಿನ್ಗೆ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೂ ಲಾಸ್ಟ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ, ಕುಣ್ದಾಕ್ಬಿಟ್ಟ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನಾವಿವಾಗ ಮೂವಿಗೆ ಹೋಗುತ್ತಿದ್ದೇವೆ. ಮೂವಿಗೆ ಮುಂಚೆ ನಾವು ನನ್ನ ಇಂಟರ್ನ್ಶಿಪ್ ಕತೆ ಇನ್ನೂ ಮುಗುದಿಲ್ಲ ಗಾಯ್ಸ್. ನನ್ನ ಎಡಿಟಿಂಗ್ ಕತೆ ಇನ್ನೂ ಮುಗುದಿಲ್ಲ ಗಾಯ್ಸ್. ನೋಡಿ ಎಡಿಟಿಂಗ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು. ಎಸ್. ಸೊ ನಾವು ಇವಾಗ ನಂದು ಇಂಟರ್ನ್ಶಿಪ್ದು ಒಂದು ಸಿಗ್ನೇಚರ್ ಇತ್ತು, ಅವರು ಸೈನ್ ಹಾಕ್ಸ್ಕೊಂಡು ಮೂವಿ ಎಷ್ಟು ಗಂಟೆಗಿದೆ ಅಣ್ಣ? 7 ಗಂಟೆ. 7 ಗಂಟೆಗಿದೆ, 7:15 7:25 ಇನ್ನು ಟಿಕೆಟ್ ಬುಕ್ ಮಾಡಿಲ್ಲ. ನಂದು ಮುಗಿದ ತಕ್ಷಣ ಯಾವ್ದಾಗುತ್ತೆ ಟೈರ್ ಸೆಂಟರ್ ಗೈಸ್. ಅದು ಮಧು ಅನ್ನೋದು ಹುಡುಗನ ಹೆಸರು ತಾನೆ? ಇಲ್ಲ, ಹುಡುಗ ಹುಡುಗಿ ಇಬ್ರು ಯೂಸ್ ಮಾಡ್ಬೋದು. ಆಕ್ಚುಲಿ ನಿನ್ನ ಹೆಸರು ಮಧುಶ್ರೀ. ಸೊ ಎಲ್ಲರೂ ಸ್ವೀಟ್ ಆಗಿ ಮಧು ಅಂತ ಕೂಗ್ತಾರೆ ಅಲ್ವಾ? ಬಟ್ ನನ್ಗೆ ಇದುವರೆಗೂ ನನ್ನ ಲೈಫ್ ಅಲ್ಲೇ ಯಾರು ಮಧುಶ್ರೀ ನಾನ್ ಕೂಗ್ತೀನಲ್ಲ. ನೀನ್ ಕರಿಬೇಕಾಗಿರೋದೇ ಬೇರೆ ನಿಶಾ ಅವ್ರೆ. ಆಯ್ತು, ಓಕೆ ಓಕೆ, ಯು ಮೈಂಡ್ ಇಟ್. ಇನ್ನೊಂದು ಹೆಸರು ಐತಲ್ಲ ಯಾರ್ಗೆ? ನಿನ್ಗೆ. ನನ್ಗ ಏನು? ನಾನು ಕಣಣ್ಣ, ನಂದು ಲಾವಣ್ಯ. ಕೈ ಕೊಟ್ಬಿಟ್ಟು ನಂದು. ನಿಶಾ ಅವ್ರದ್ದು ಇನ್ನೊಂದ್ ಹೆಸರು ಲಾವಣ್ಯ. ಅವ್ರದ್ದು ಏನು ರಾಶಿ ಫಲ ಎಲ್ಲ ತೋರ್ಸೋದು ಲಾವಣ್ಯ ಅನ್ನೋ ಹೆಸರಿಗೆ. ನಮ್ಮ ಅಣ್ಣ ನಾನು 5th ಇರೋ ತನಕನು ಲಾವಣ್ಯ ಅಂತ ಕರಿತಿದ್ದ. ಸುಜಾತ ದೊಡ್ಡಮ್ಮ ಬಂದಿದ್ದು, ಅವರು ಅಷ್ಟೇ. ಈಗೀಗ ಎಲ್ಲರೂ ನಿಶಾ ಅಂತ. ಇನ್ನೊಬ್ರು ಕರಿತಿದ್ರು ಗೊತ್ತಾ, ಲಾವಣಿ ಅಂತ. ನಮ್ಮ ಅಜ್ಜಿ, ನಮ್ ತಾತನ್ ಅಕ್ಕ ಒಬ್ರಿದ್ರು, ಅವ್ರ ಸಾಯ ತನಕನು ನನ್ನ ಲಾವಣಿ ಅಂತಾನೆ ಕರಿತಾ ಇದ್ರು. ಹೌದಾ? ಎಸ್. ಆಮೇಲೆ ನಿಕ್ಕಿಗೆ ಮ್ಯಾಚ್ ಆಗ್ಲಿ ಅಂತ ನಿಶಾ ಅಂತ ಇಟ್ಟಿದ್ದ. ನಿಶಾ ಅಂತ ಏನ್ ಹೆಸರು ಬಂದಿದ್ದಲ್ಲ, ಇಟ್ರು. ಅಂದ್ರೆ 2 ವರ್ಷಕ್ಕೇನೆ ನಿಶಾ. 2 ವರ್ಷಕ್ಕೆ ನಿಮ್ಮ ಅಣ್ಣಂಗೆ ಇನ್ನೊಂದು ಹೆಸರು ಇಲ್ವಾ? 2-3 ವರ್ಷಕ್ಕೆ ನಿಶಾ ಅಂತ ಇಟ್ರು. ನಮ್ಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಇದೆ ಇದು ನಾನು ಇಟ್ಟಿರೋದು. ಅಲ್ಲ, ಅವನು ಅಂದ್ರೆ ದೇವ್ರ ಹೆಸರು ಮಂಜುನಾಥ ಅಂತ. ಯಾರು ಕರೆದಿಲ್ಲ, ಸುಮ್ನೆ ದೇವ್ರ ಹೆಸರು ಇಡ್ತಾರಲ್ಲ ಅಷ್ಟೇ. ಮಧು ಮಂಜುನಾಥ್. ನಮ್ಮ ಅಣ್ಣಂದು ಮಂಜುನಾಥೆ ಇರ್ಬೇಕು. ಅಂದ್ರೆ ದೇವ್ರ ಹೆಸರು ಇಡ್ತಾರೆ. ಮಂಜುನಾಥೆ ಅನ್ಸುತ್ತೆ ನಮ್ಮ ಅಣ್ಣಂದು. ಯಾಕೆ ಮಧು, ಏನಾಯ್ತು? ಹಾಸ್ಪಿಟ್ಲಲ್ಲಿ ಇದ್ದೀರಾ?
ನೋಡಿ ಗೈಸ್ ಹಾಸ್ಪಿಟಲ್ ಏನಾದ್ರು ಸಮಥಿಂಗ್ ಸ್ಪೆಕ್ಸ್ ಬಿಟ್ಬಿಟ್ಟು ಹೋಗೋರೆ ಕ್ಲೀನ್ ಮಾಡುವಂತ ಗ್ಲಾಸ್ ಅಲ್ಲ ನಾರ್ಮಲ್ ಗ್ಲಾಸ್ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಮನೆಗೆ ಬಂದ್ವಿ ಗೈಸ್. ಈಗ ಭಯ ಪಟ್ಕೊಂಡು ಹೇಳ್ತಿದ್ಯಾ? ಮಲ್ಕೋಬೇಕು ಅಷ್ಟೇ. ನಾವು ಅಷ್ಟೇ ನೋಡಿ ಗೈಸ್, ಅಲ್ಲಿಂದ ಇದನ್ನು ದೇಪ್ಕೊಂಡು ಬಂದೋಳೆ. ಹಂಗೆಲ್ಲ ಡಸ್ಟ್ಬಿನ್ ಒಳಗೆ ಹಾಕ್ತಾ ಇದ್ರು. ಯಾಕೆ ಪಾಪ ಅಲ್ಲಿ ಇಟ್ಟಿದ್ರು, ಡಸ್ಟ್ಬಿನ್ ಒಳಗಡೆ ಹಾಕಿರ್ಲಿಲ್ಲ, ಡಸ್ಟ್ಬಿನ್ ಮೇಲೆ ಟೇಬಲ್ ಮೇಲೆ ಇಟ್ಟಿದ್ರು ಅವರು. ಓಕೆ, ಇದಕ್ಕೊಂದು ಜೀವ ಕೊಟ್ಟನ ಈಗ. ಕರೆಕ್ಟ್. ಇವಾಗ ಮನೆಗೆ ಬಂದಿದ್ವಿ. ಮೂವಿ ಆಗಿತ್ತು. ಮೂವಿ ಚೆನ್ನಾಗಿತ್ತು. ಹೇಳ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೇನೋ. ನೋಡಿ, ಚೆನ್ನಾಗಿದೆ ಮೂವಿ. ಏನೋ ಭೈರತಿ ರಣಗಲ್ ಅಂತ ಡಿಫ್ರೆಂಟ್ ಆಗಿ ಐತಲ್ಲ ಟೈಟಲ್. ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ಎಲ್ಲರೂ ಫಿಲಮ್ನ ನೋಡಿ. ಸೊ ಇವಾಗ ನಾವು ಹೋಗಿ ಪಾಚ್ಕೋತಾ ಇದೀವಿ. ಮಫ್ತಿ ನೋಡಿರೋರು ನೋಡಿ. ಅದೇ ನಂಗೆ ಗೊತ್ತೇ ಇರ್ಲಿಲ್ಲ ಅದು. ಮಫ್ತಿ ನೋಡಿರೋರು ಇದನ್ನ ನೋಡ್ಲೇಬೇಕು, ಚೆನ್ನಾಗಿದೆ. ನೋಡಿಲ್ಲ ಅಂದ್ರೂ ಹೋಗಿ ನೋಡಿ ನಂತರ. ಓಕೆ. ಆಮೇಲೆ ಗೈಸ್, ಸಾಕಷ್ಟು ಜನ ಅಂದ್ರೆ ಚಾಲೆಂಜ್ ವಿಡಿಯೋಸ್ಗಳು, ಕಂಟೆಂಟ್ ವಿಡಿಯೋಸ್ಗಳು ಮತ್ತು ಚೆನ್ನಾಗಿರೋ ವಿಡಿಯೋಸ್ನ ಕೇಳ್ತಾ ಇದ್ದೀರಾ. ಅಂದರೆ ಫನ್ನಿ ಆಗಿರೋ ಕಾನ್ಸೆಪ್ಟ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆಲ್ಲ ಒಂಚೂರು ಟೈಮ್ ಕೊಡಿ ನಮಗೂ. ಈಗ ಮದುವೆ ಆಗಿದ್ದೀವಿ, ಸೊ ಎಲ್ಲ ಸಾರ್ಟ್ ಮಾಡಿಬಿಟ್ಟು ಬೇರೆ ವಿಷಯಗಳನ್ನೆಲ್ಲ ಅದ್ರ ಬಗ್ಗೆ ಸ್ವಲ್ಪ ನಾವು ಖಂಡಿತ ಏನೋ ಗಮನ ಕೊಟ್ಟು ಮಾಡ್ತೀವಿ. ನಿಶುಂಗ್ ಹೆಂಗೂ ರಜಾ ಇದೆ, ಹೌದು, ಮಾಡೋಣ, ಎಂಟರ್ಟೈನ್ ಮಾಡೋಣ. ಸೊ ಅಷ್ಟೇನಾ? ಅಷ್ಟೇ ಗೈಸ್, ಬನ್ನಿ. ಮಲ್ಕಳ್ಳಿ ಅವರು. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ಆರ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ಅಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗುಡ್ ನೈಟ್.